ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ನಿಮ್ಮಲ್ಲಿ ಸಾಕಷ್ಟು ಜನರು ವಿಶೇಷವಾಗಿ ಹನುಮಂತನ ಒಂದು ಭಕ್ತರಾಗಿರ್ತೀರ. ಇದನ್ನು ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಹನುಮಂತನಿಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನನೇ ಇದೆ. ನಿಮಗೆ ಗೊತ್ತಿರ್ಬೋದು, ರಾಮ ಅಂತ ಹೆಸರು ಬಂದಾಗ ಮೊದಲು ನೆನಪಾಗೋದು ನಮಗೆ ಹನುಮ ಅಂತಲೇ ಹೇಳ್ಬೋದು. ರಾಮನ ಒಂದು ಪರಮ ಭಕ್ತ ಅಂತ ಕೂಡ ಹೇಳ್ಬೋದು. ಇದರ ಜೊತೆಗೆ ಭಕ್ತರ ಒಂದು ಪ್ರೀತಿಯ ಒಂದು ದೇವರು ಅಂತಲೇ ಹೇಳ್ಬೋದು. ಭಕ್ತರ ಎಲ್ಲ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸುವಂಥ ಒಂದು ಅತಿ ಇಷ್ಟವಾಗುವಂಥ ಒಂದು ದೇವರು ಅಂತ ಹೇಳ್ಬೋದು. ಇನ್ನು ಇದರ ಜೊತೆಗೆ ಹನುಮಂತನ ಒಂದು ಮಂತ್ರಗಳು ಅಂತ ಬಂದಾಗ ತುಂಬ ಜನ ಹೇಳೋದು ಹನುಮಾನ್ ಚಾಲೀಸನ ಓದಿ, ಹನುಮಾನ್ ಚಾಲೀಸನ ಪಠನೆ ಮಾಡಿ ಅಂತ ಹೇಳ್ತಾರೆ. ನಾನು ಕೂಡ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಹನುಮಾನ್ ಚಾಲೀಸಾಗಿಂತ 10 ಪಟ್ಟು ಶಕ್ತಿಶಾಲಿಯಾದಂಥ ಒಂದು ಹನುಮಂತನ ಒಂದು ಮಂತ್ರವಿದೆ ಅಂದರೆ ನೀವು ನಂಬ್ತೀರಾ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಆ ಒಂದು ಶಕ್ತಿಶಾಲಿಯಾದಂಥ ಒಂದು ಮಂತ್ರ ಯಾವುದು, ಹಾಗೆ ಯಾವ ರೀತಿ ನೀವು ಪಠನೆಯನ್ನು ಮಾಡಬೇಕು ಈ ಒಂದು ಮಂತ್ರವನ್ನು, ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ನೀವು ಕೂಡ ಹನುಮನ ಭಕ್ತರಾಗಿದ್ದರೆ, ಹಾಗೆ ಹನುಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಇದ್ದರೆ ಜೈ ಆಂಜನೇಯ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಗೆಳೆಯರೆ, ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು, ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದಾರೆ ಅಥವಾ ಏನಾದರೂ ಒಂದು ತೊಂದರೆಗಳಿದೆ ಅಂದರೆ ಅದು ವಿಶೇಷವಾಗಿ ಈ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವಗಳು ಹೆಚ್ಚಾಗಿದೆ ಅಂದರೆ ನಿಮಗೆ ಹೆಚ್ಚಾಗಿ ಹೇಳೋದು, ಎಲ್ಲರೂ ಕೂಡ ಸಜೆಸ್ಟ್ ಮಾಡೋದೇನೆಂದರೆ ನೀವು ಹನುಮಾನ್ ಚಾಲೀಸನ ಪಠನೆ ಮಾಡಿ ಅಂತ ಹೇಳ್ತಾರೆ. ಆದರೆ ನಿಮಗೆ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ, ಇದಕ್ಕಿಂತ 10 ಪಟ್ಟು ಹೆಚ್ಚಿನ ಒಂದು ಶಕ್ತಿಶಾಲಿಯಾದಂಥ ಒಂದು ಹನುಮಂತನ ಒಂದು ಮಂತ್ರವಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಮಾಡ್ತೀನಿ. ಮುಂಚೆನೇ ಹೇಳಿದಾಗೆ ಈ ಒಂದು ಮಂತ್ರದ ಹೆಸರೇನಪ್ಪ ಅಂದರೆ ಅದು ಬಜರಂಗ್ ಬಾಣ್ ಅಂತ ಹೇಳಲಾಗುತ್ತೆ. ಆದರೆ ಈ ಒಂದು ಮಂತ್ರ ಎಷ್ಟು ಶಕ್ತಿಶಾಲಿ ಆದರೆ ಅಷ್ಟೊಂದು ನೀವು ಎಲ್ಲಿ ಕೇಳಿರೋದಿಲ್ಲ ಇದ್ರ ಬಗ್ಗೆ. ಅದು ಯಾಕೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲು ಏನಕ್ಕೆ ಅಂದರೆ ಈ ಒಂದು ಮಂತ್ರ ಎಷ್ಟು ಶಕ್ತಿಶಾಲಿ ಅಂದರೆ ಇದರಿಂದ ನಾವು ಕೆಟ್ಟದಕ್ಕೂ ಬಳಸ್ಕೊಬೋದು ಅಥವಾ ಒಳ್ಳೆಯದಕ್ಕೂ ಬಳಸ್ಕೊಬೋದು. ಈ ಒಂದು ಕಾರಣದಿಂದಾಗಿ ತುಂಬ ಜನ ಇದನ್ನು ಕೆಟ್ಟದಾಗಿ ಬಳಸ್ತಾರೆ ಅಂತ ಹೆಚ್ಚಾಗಿ ಇದ್ರ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದೇನಪ್ಪ ಅಂದರೆ ನೀವು ಈ ಒಂದು ಮಂತ್ರವನ್ನು ಬಳಸ್ಕೊಂಡು ಯಾವುದಾದ್ರೂ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತೀರಾ ಅಂದರೆ ನೀವು ಆ ಕ್ಷಣಕ್ಕೆ ನಿಮಗೆ ಆ ಒಂದು ಕೆಲಸ ಆಗ್ಬೋದು ಅಥವಾ ನಿಮಗೆ ಎಲ್ಲ ಚೆನ್ನಾಗಿ ಆಗ್ಬೋದು. ಆದರೆ ಮುಂದೆ ನಿಮ್ಮ ಜೀವನದಲ್ಲಿ ಅದರ ಒಂದು ಕರ್ಮ ಅನ್ನೋದೇನಿರುತ್ತೆ ಅದು ನಿಮಗೆ ಯಾವತ್ತೂ ಬೆನ್ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಹನುಮಂತನ ಶಾಪಕ್ಕೆ ನೀವು ಗುರಿಯಾಗಬೇಕಾಗತ್ತೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಮಂತ್ರವನ್ನು ಎಂದಿಗೂ ಕೂಡ ಕೆಟ್ಟ ಒಂದು ಕೆಲಸಗಳಿಗೆ ಬಳಸ್ಕೊಳ್ಳೋಕ್ಕೆ ಹೋಗಬೇಡಿ. ಇದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಮಂತ್ರ ಅಷ್ಟೊಂದು ಶಕ್ತಿಶಾಲಿ ಯಾಕೆ ಅಂತ ನೀವು ಕೇಳ್ಬೋದು. ಹನುಮಾನ್ ಚಾಲೀಸನೇ ಶಕ್ತಿಶಾಲಿ ಅಂತಾರೆ, ಅದಕ್ಕಿಂತ ಏನಕ್ಕೆ ಇದು 10ರಷ್ಟು ಶಕ್ತಿಶಾಲಿ ಅಂತ ಹೇಳ್ತಿದ್ದೀರಾ ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಒಂದೇ ಒಂದು ಪ್ಯಾರಾಗ್ರಾಫ್ ಇದೆ. ಅಂದರೆ ಇದು ತುಂಬ ದೊಡ್ಡ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಮಂತ್ರಗಳ ಒಂದು ಪೊಯಮ್ ಥರ ಇದು ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಆ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಸೆಂಟೆನ್ಸ್ನ ಪ್ರಕಾರ ಏನಿದೆ ಅಂದರೆ ನೀವು ಕರೆಕ್ಟಾಗಿ ಸೂಕ್ಷ್ಮವಾಗಿ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ.
ಅದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ವಿಶೇಷವಾಗಿ ಈ ಒಂದು ಸೆಂಟೆನ್ಸಲ್ಲಿ ಏನು ಹೇಳಿದ್ದಾರೆ ಅಂದರೆ, ರಾಮನ ಮೇಲೆ ಆಣೆ ಮಾಡಿದ್ದಾರೆ. ಹೌದು ಗೆಳೆಯರೆ, ರಾಮನ ಮೇಲೆ ಆಣೆ ಮಾಡಲಾಗಿದೆ. ಹಾಗೆ ಹರಿಯ ಮೇಲೆ, ಹರಿ ಅಂದರೂ ಕೂಡ ರಾಮನ ವಿಷ್ಣು ಅಂತಲೇ ಹೇಳ್ಬೋದು, ವಿಷ್ಣುವಿನ ಮೇಲೂ ಕೂಡ ಆಣೆ ಮಾಡಲಾಗಿದೆ. ಅಂದರೆ ನಮ್ಮ ಒಂದು ಕೋರಿಕೆಗಳನ್ನ ನೀನು ಸಲ್ಲಿಸಿಲ್ಲ ಅಂದರೆ ರಾಮನ ಮೇಲೆ ಆಣೆ ಅಂತ ಈ ಒಂದು ಮಂತ್ರದಲ್ಲಿ ಹೇಳಿದೆ. ಈ ಒಂದು ಕಾರಣದಿಂದಾಗಿ ಇದು ಭಾಳನೇ ಒಂದು ವಿಶೇಷ ಅಂತ ಹೇಳ್ಬೋದು. ಇದರ ಜೊತೆಗೆ ಹನುಮ ರಾಮನ ಎಂಥ ದೊಡ್ಡ ಭಕ್ತ ಅಂತ ನಿಮಗೆ ಗೊತ್ತಿರ್ಬೋದು. ಅದರಲ್ಲೂ ಕೂಡ ತನ್ನ ಒಂದು ದೇವರ ಮೇಲೆ ಆಣೆ ಮಾಡಿದ್ರೆ ಅದನ್ನು ಅವನು ಈಡೇರಿಸದೆ ಬಿಡೋದಿಲ್ಲ. ಈ ಒಂದು ಕಾರಣದಿಂದಾಗಿಯೇ ಇದು ಅತಿ ಶಕ್ತಿಶಾಲಿ ಮಂತ್ರ ಅಂತ ಹೇಳಲಾಗ್ತಿದೆ. ನೀವೇ ಒಂದು ಬಾರಿ ಯೋಚನೆ ಮಾಡ್ಬೋದು, ತನ್ನ ಹೃದಯವನ್ನು ತೆಗೆದು ರಾಮನನ್ನು ತೋರಿಸ್ತವನು, ರಾಮ ಸೀತೆಯನ್ನು ತೋರಿಸ್ತವನು ಹನುಮಂತ. ಅಂಥದ್ರಲ್ಲಿ ರಾಮನ ಮೇಲೆ ಆಣೆ ಮಾಡಿ ಒಂದು ಕೆಲಸವನ್ನು ಹನುಮಂತನಿಗೆ ಕೊಟ್ಟಾಗ ಅದನ್ನು ಈಡೇರಿಸದೆ ಹನುಮಂತ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇದು ಅತಿ ಶಕ್ತಿಶಾಲಿ ಅಂತ ಒಂದು ಮಂತ್ರ ಅಂತಲೇ ಹೇಳಲಾಗ್ತಿದೆ. ಇನ್ನು ಮುಂದಿನ ವಿಚಾರ ಏನಪ್ಪ ಅಂದರೆ, ಇದನ್ನು ಯಾವ ರೀತಿ ನೀವು ಪಠಿಸ್ಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಮೊದಲೇ ಹೇಳ್ತಿದ್ದೀನಿ, ವಾರ್ನಿಂಗ್ ಅಂತಲೇ ಅಂದ್ಕೊಳ್ಬೇಕಾರೆ ಇದನ್ನು ಪದೇ ಪದೇ ಉಚ್ಚಾರಣೆ ಮಾಡೋದು ಅಥವಾ ಪಠಿಸೋದು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ತುಂಬ ಅವಶ್ಯಕತೆ ಇದೆ, ನಿಮಗೆ ತುಂಬ ಕಷ್ಟಗಳು ಇದೆ ಅಂದರೆ ಮಾತ್ರ ಇದನ್ನು ಬಳಕೆ ಮಾಡಿ. ಯಾಕಂದರೆ ಪದೇ ಪದೇ ದೇವರ ಮೇಲೆ ಆಣೆ ಮಾಡೋದು ತುಂಬ ಒಂದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಅದು ಕೂಡ ಹನುಮಂತನ ಒಂದು ಮಂತ್ರ ಹೇಳ್ತಾ ರಾಮನ ಒಂದು ಆಣೆ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ತುಂಬಾ ಒಂದು ಅರ್ಥ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಅದನ್ನು ಪದೇ ಪದೇ ನೀವು ಯಾವತ್ತೂ ಉಚ್ಚಾರಣೆ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಒಂದು ಸತಿ ನಿಮಗೆ ಏನೋ ಒಂದು ತುಂಬ ಕಷ್ಟ ಇದೆ ಅಂದರೆ ಯಾವಾಗಲೂ ಒಂದು ಸತಿ ಹೇಳಿ ಅದನ್ನು ಅಲ್ಲಿಗೆ ಬಿಟ್ಟು, ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇನಾದರೂ ನಿಮ್ಗೆ ಇನ್ನೂ ಡಿಲೇ ಆಗ್ತಿದೆ ಅಂದರೆ ಬೇಕಾದ್ರೆ ನೀವು 1 ವಾರ ಅಥವಾ 1-2 ವಾರ ಬಿಟ್ಟು ಇನ್ನೊಂದು ಸತಿ ಹೇಳ್ಬೋದು. ಆದರೆ ಪದೇ ಪದೇ ಮಾತ್ರ ಹೇಳೋಕ್ಕೆ ಹೋಗಬೇಡಿ. ಇದರಿಂದ ಆಂಜನೇಯನಿಗೆ ತುಂಬ ಬೇಜಾರಾಗುತ್ತೆ. ಹಾಗೆ ನಿಮಗೆ ಒಂದು ಶಿಕ್ಷೆ ಕೂಡ ಕೊಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಒಂದು ಕಾರಣದಿಂದಾಗಿ ಹೆಚ್ಚಿನದಾಗಿ ಇದನ್ನು ಬಳಸೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟೇ ಬಳಕೆಯನ್ನು ಮಾಡಿ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಗಳಿದ್ದರೆ ಅದಕ್ಕೆ ನೀವು ಹನುಮಾನ್ ಚಾಲಿಸದಿಂದನೇ ಪರಿಹಾರವನ್ನು ಪಡ್ಕೊಬೋದು. ಆದರೆ ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ, ತುಂಬ ಒಂದು ಕಷ್ಟದ ಒಂದು ಸಿಚುವೇಷನಲ್ಲಿದ್ದೀರಾ ಅಂದರೆ ನೀವು ಈ ಒಂದು ಮಂತ್ರವನ್ನು ಬಳಸ್ಬೋದು. ಇದು ತುಂಬಾ ಒಂದು ಶಕ್ತಿಶಾಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನನಗಾಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ನೇ ಹೇಳ್ಕೊಳ್ತೀನಿ. ನನ್ನ ಜೀವನದಲ್ಲೂ ಕೂಡ ಸಾಕಷ್ಟು ಒಂದು ಬದಲಾವಣೆಗಳು ಇದರಿಂದ ನನಗೆ ಸಿಕ್ಕಿದೆ. ನಾನು ಕೂಡ ಪದೇ ಪದೇ ಇದನ್ನು ಉಚ್ಚಾರಣೆ ಮಾಡಿಲ್ಲ. ಯಾವಾಗಲೂ ತುಂಬ ಪ್ರಾಬ್ಲಮ್ಸ್ ಅಂತ ಬಂದಾಗ ಮಾತ್ರ ಇದನ್ನು ಉಚ್ಚರಿಸಿದ್ದೀನಿ. ಆ ಟೈಮಲ್ಲೆಲ್ಲ ನನಗೆ ಒಳ್ಳೆಯ ಒಂದು ರಿಸಲ್ಟ್ ಅನ್ನೋದೇ ಸಿಕ್ಕಿದೆ. ಸ್ವಲ್ಪ ಲೇಟ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಪಟ್ಟಂತ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಅಂದರೆ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾಗ ಮಾತ್ರ ಸಿಗುತ್ತೆ. ನಿಮಗೆ ಪಟ್ಟಂತ ಒಂದು ಸೊಲ್ಯೂಷನ್ ಸಿಗಬೇಕು, ನಿಮಗೆ ಇವಾಗಲೇ ಬೇಕು ಅಂದರೆ ಅದು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಕೆಲವೊಂದು ನಿಧಾನಕ್ಕೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನೋ ಹಾಗೆ ಇದ್ದರೆ ಅದನ್ನು ನಿಧಾನಕ್ಕೆ ಒಳ್ಳೆಯ ರೀತಿಯಲ್ಲಿ ಆಂಜನೇಯನ ಅದನ್ನು ಸಾಲ್ವ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ಮಂತ್ರದ ಬಗ್ಗೆ ತಿಳಿಸ್ಬೇಕು ಅಂತ ನನಗೆ ಅನಿಸ್ತು. ಈ ಒಂದು ಕಾರಣದಿಂದಾಗಿ ನಿಮಗೆ ಈ ಒಂದು ಮಂತ್ರದ ಬಗ್ಗೆ ಹೇಳಿದ್ದೀನಿ. ಇನ್ನು ಈ ಒಂದು ಮಂತ್ರ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ನಿಮಗೆ ಕುತೂಹಲ ಇದ್ದರೆ ನಿಮಗೆ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಒಂದು ಕಮೆಂಟನ್ನು ಪಿನ್ ಕೂಡ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ಬೇಕಾದ್ರೆ ನೀವು ಪಠಣೆಯನ್ನು ಮಾಡ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗೆ ಜೈ ಆಂಜನೇಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಹಾಗೆ ನಿಮಗೆ ಈ ಒಂದು ಮಂತ್ರವನ್ನು ಹೇಳಿ ನಿಮಗೆ ಏನಾದರೂ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಿದೆ ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಯಾವುದೇ ಆಗಿರಲಿ, ನಿಮಗೆ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಿಂದ ನೀವು ಹೊರಗಡೆ ಬಂದಿರ ಅಂದರೂ ಕೂಡ ನಮ್ಮ ಚಾನಲ್ಗೆ ಬಂದು ಒಂದು ಸತಿ ಈ ಒಂದು ವಿಡಿಯೋನ ಓಪನ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾಕೆ ಅಂದರೆ ಇನ್ನೊಬ್ರಿಗೆ, ಯಾರಾದರೂ ಒಬ್ರಿಗೆ, ತುಂಬ ಜನಕ್ಕೆ ನಂಬಿಕೆ ಇರೋದಿಲ್ಲ. ಕೆಲವೊಬ್ಬರಿಗೆ ನಂಬಿಕೆ ಇರೋರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಬಟ್ ಆದರೂ ಕೂಡ ಒಬ್ಬರಿಗೆ ಒಳ್ಳೆಯದಾಗಬೇಕು ಅಂದರೆ ಕೆಲವೊಂದು ಸತಿ ಎಲ್ಲನೂ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ನಿಮಗೆ ಇದರಿಂದ ಬದಲಾವಣೆಗಳು ಆದಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ಇನ್ನೊಬ್ರಿಗೂ ಕೂಡ ನೋಡಿ ಒಂದು ನಂಬಿಕೆ ಬಂದು ಅವರ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವ್ರಿಗೇನಾದರೂ ಒಂದು ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಏನಾದರೂ ಒಂದು ಒಳ್ಳೆಯದು ಇದರಿಂದ ಆಯಿತು ಅಂದರೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇನ್ನೂ ವೀಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಸೊ ಇನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು.